ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವರಿಗೆ ಭೇಟಿಯಾದಾಗ, ಸೋಮಣ್ಣವ್ರಿಗೆ ಭೇಟಿಯಾದಾಗ ಈ ವಂದೇ ಭಾರತ ಪುಣಾದಿಂದ ಬೆಳಗಾವಿ ಬರಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ದೆ. ಅವರು ಮಾಡ್ತೀವಿ ಅಂತ ಅವ್ರು ಭರವಸೆನೂ ಕೊಟ್ಟಿದ್ದರು 2-3 ತಿಂಗಳಲ್ಲಿ. ಆಮೇಲೆ ಏನು ಧಾರವಾಡದವರೆಗೆ ಬೆಂಗಳೂರದ್ದು ಬರ್ತಾಯಿದೆ ವಂದೇ ಭಾರತ, ಅದು ಬೆಳಗಾವಿ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ. ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದರು. ಈಗ ಏನಾಗಿದೆ, ಫಸ್ಟ್ ಮೊದಲೇದ್ದು ನಮ್ಮ ಮೊದಲೇ ಅಜೆಂಡಾ ಇತ್ತಲ್ಲ, ಪುಣಾದಿಂದ ವಂದೇ ಭಾರತ ಬೆಳಗಾವಿ ಬರುವಂಥದ್ದು. ಅದು 15ನೇ ತಾರೀಕಿಗೆ ಚಾಲನೆ ಸಿಗ್ತಾಯಿದೆ, 15ಗೆ ಚಾಲನೆ ಸಿಗ್ತಾಯಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾಯಿದ್ದೇವೆ. ಬೆಳಗಾವಿಯಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ. ಅದಕ್ಕೆ ಮೊದಲೇನಿತ್ತು ಸಮಸ್ಯೆ, ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂಥ ರೈಲ್ವೆ ಲೈನ್ ಅದು ಮಂಜೂರಾಗಿದೆ. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತೊಗೊತಾ ಇದ್ದೇನೆ. ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಮುಗೀತದೆ, ಕೆಲವು ತಿಂಗಳಲ್ಲಿ. ಅದು ಒಂದು ಕಡೆ. ಇನ್ನೊಂದು ಇದ್ದಂಥ ರೈಲ್ವೆ ಲೈನ್ದಲ್ಲೇ ಈ ವಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬೆಳಗಾವಿ ಬಂದಿದ್ದು. ಈಗ ಅದೇ ರೀತಿ ಬೆಂಗಳೂರಿಂದ ಏನು ವಂದೇ ಭಾರತ ಧಾರವಾಡದವ್ರಿಗೆ ಬರ್ತದೆ, ಅದು ಸಹಿತ ಇವತ್ತು ಬೆಳಗಾವಿವರೆಗೆ ಬರಬೇಕು ಅನ್ನುವಂಥದ್ದು ನಂದು ಏನು ಒತ್ತಾಯ ಇದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿವರೆಗೆ ತರುವಂಥದ್ದು ಎಲ್ಲ ರೀತಿ ಪ್ರಯತ್ನ ನಡೀತದೆ. ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂಥ ಕೆಲಸ ನಾನು ಮಾಡ್ತೀನಿ. ಹುಬ್ಬಳ್ಳಿಗೆ ಡಬಲ್ ಧಮಕ, ಬೆಳಗಾವಿಗೆ ಏನಿಲ್ಲ ಅಲ್ಲ, ಬೆಳಗಾವಿಗೆ ವಂದೇ ಭಾರತ ಇರಲೇ ಇಲ್ಲ, ಮೊದಲೇ ಯಾವುದೂ ಇರಲಿಲ್ಲ. ಈ ಪುಣಾದಿಂದ ಬೆಳಗಾವಿಗೆ ತೊಗೊಂಬಂದಿದ್ದೇವೆ, ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬೋದು. ಆದರೆ ಇವತ್ತೇನು ಬೆಂಗಳೂರಿಂದ ವಂದೇ ಭಾರತ ಬರಬೇಕಾಗಿಲ್ಲ, ಧಾರವಾಡದವ್ರಿಗೆ ನಿಂತಿದ್ದಲ್ಲ, ಅದನ್ನು ಸಹಿತ ಬೆಳಗಾವಿಗೆ ತರುವಂಥದ್ದು ಈಗಾಗಲೇ ಎಫರ್ಟ್ಸ್ ನಡೆದದ. ಅದು ಅದನ್ನು ಮಾಡ್ಕೊಳ್ತಾರೆ. ಅದು ಆಗ್ತದೆ. ಹರ್ಡಲ್ಸ್ ಏನೂ ಇಲ್ಲ ಈಗ, ಏನೂ ಇಲ್ಲ ಈಗ. ಯಾಕಂದರೆ ಇಲ್ಲಿಂದ ನೀವು ಬೆಳಗಾವಿನಿಂದ ವಂದೇ ಭಾರತ ಧಾರವಾಡಕ್ಕೆ ಹುಬ್ಳಿ ಕಳಿಸ್ತೀರಿ ಅಂದರೆ ಇನ್ನು ಹರ್ಡಲ್ಸ್ ಏನೂ ಇಲ್ಲ. ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರೋಕೆ ಹೇಳಿದ್ದಾರೆ. ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ತೊಗೊಂಡ್ರೆ ಅವರು ಈಗ ಹುಬ್ಳಿಂತ್ರ ಇದು ಬೆಂಗಳೂರು ವಂದೇ ಭಾರತ ಬೆಳಗಾವಿಗೆ ಬರೋದಕ್ಕೆ ಹೊಂಡಾವಳಿ ಬಹಳಷ್ಟು ತಿರುವು ಇದಾವ ಅಂತ ಆಯ್ತು, ಇತ್ತಲ್ಲ ಟೆಕ್ನಿಕಲ್ ಗ್ರೌಂಡು. ಈಗ ಆಯ್ತಪ್ಪ, ಈಗ ಕ್ಲಿಯರ್ ಆತಲ್ಲ. ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಮಿನಿಸ್ಟರ್ ಕೂಡ. ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈಗ ಬೆಳಗಾವಿಯಿಂದ ವಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಟ್ಟ ಬರಲಿಕ್ಕೆ ಏನು ತೊಂದರೆ ಅಂತ ಕೇಳಿದ್ದೇನೆ. ಅವರು ಮಾಡ್ತೀವಿ ಅಂತಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ, ಕೂತು ಮಾತಾಡಿ ಅದನ್ನು ಒಂದು ಕ್ಲಿಯರ್ ಮಾಡಿಸೋದು ಮಾಡ್ತೀನಿ. ನೋಡ್ರಿ, ಆತಿಗೆ ಒಂದು ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ. ಮುಂದೆ ಇನ್ನೂ ಏನೇನು ಬರಬೇಕು ಅದನ್ನ ಎಫರ್ಟ್ಸ್ ಮಾಡಿ ತೊಗೊಂಬರ್ತೀನಿ. ಇಲ್ಲ, ಅದು ಆಗ್ತದ್ರಿ, ಅದು ಆಗ್ತದೆ. ನೋಡ್ರಿ, ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ MP ಆದಮೇಲೆ ಏನು ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು, ಲ್ಯಾಂಡ್ ಎಕ್ವಿಷನ್ದು 2 ವರ್ಷದಿಂದ ಹಾಗೆ ಕುಂತಿತ್ತು, ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ವಂದೇ ಭಾರತ ಇವತ್ತು ಪುಣಾದಿಂದ ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರದ್ದು ಇಲ್ಲಿ ಬರುವಂಥದ್ದಕ್ಕೆ ಎಲ್ಲ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಅದನ್ನು ತೊಗೊಂಬರ್ತೀನಿ. ಹುಬ್ಳಿ ಜೋಧ್ಪುರ್ ಅದು ಆಗ್ತದೆ, ಅದ್ರ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಲೇಡೀಸ್ ಮಂದಿ ಎಲ್ಲರೂ ನನಗೆ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವರಿಗೆ ಭೇಟಿಯಾದಾಗ, ಸೋಮಣ್ಣವ್ರಿಗೆ ಭೇಟಿಯಾದಾಗ ಈ ವಂದೇ ಭಾರತ ಪುಣಾದಿಂದ ಬೆಳಗಾವಿ ಬರಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ದೆ. ಅವರು ಮಾಡ್ತೀವಿ ಅಂತ ಅವ್ರು ಭರವಸೆನೂ ಕೊಟ್ಟಿದ್ದರು 2-3 ತಿಂಗಳಲ್ಲಿ. ಆಮೇಲೆ ಏನು ಧಾರವಾಡದವರೆಗೆ ಬೆಂಗಳೂರದ್ದು ಬರ್ತಾಯಿದೆ ವಂದೇ ಭಾರತ, ಅದು ಬೆಳಗಾವಿ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ. ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದರು. ಈಗ ಏನಾಗಿದೆ, ಫಸ್ಟ್ ಮೊದಲೇದ್ದು ನಮ್ಮ ಮೊದಲೇ ಅಜೆಂಡಾ ಇತ್ತಲ್ಲ, ಪುಣಾದಿಂದ ವಂದೇ ಭಾರತ ಬೆಳಗಾವಿ ಬರುವಂಥದ್ದು. ಅದು 15ನೇ ತಾರೀಕಿಗೆ ಚಾಲನೆ ಸಿಗ್ತಾಯಿದೆ, 15ಗೆ ಚಾಲನೆ ಸಿಗ್ತಾಯಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾಯಿದ್ದೇವೆ. ಬೆಳಗಾವಿಯಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ. ಅದಕ್ಕೆ ಮೊದಲೇನಿತ್ತು ಸಮಸ್ಯೆ, ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂಥ ರೈಲ್ವೆ ಲೈನ್ ಅದು ಮಂಜೂರಾಗಿದೆ. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತೊಗೊತಾ ಇದ್ದೇನೆ. ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಮುಗೀತದೆ, ಕೆಲವು ತಿಂಗಳಲ್ಲಿ. ಅದು ಒಂದು ಕಡೆ. ಇನ್ನೊಂದು ಇದ್ದಂಥ ರೈಲ್ವೆ ಲೈನ್ದಲ್ಲೇ ಈ ವಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬೆಳಗಾವಿ ಬಂದಿದ್ದು. ಈಗ ಅದೇ ರೀತಿ ಬೆಂಗಳೂರಿಂದ ಏನು ವಂದೇ ಭಾರತ ಧಾರವಾಡದವ್ರಿಗೆ ಬರ್ತದೆ, ಅದು ಸಹಿತ ಇವತ್ತು ಬೆಳಗಾವಿವರೆಗೆ ಬರಬೇಕು ಅನ್ನುವಂಥದ್ದು ನಂದು ಏನು ಒತ್ತಾಯ ಇದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು ಸಹಿತ
ಇಲ್ಲಿವರೆಗೆ ಬೆಳಗಾವಿಗೆ ತರುವಂಥದ್ದು ಎಲ್ಲ ರೀತಿ ಪ್ರಯತ್ನ ನಡೀತದೆ. ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಈಗ ಹುಬ್ಳಿಗೆ ಡಬಲ್ ಧಮಕ, ಬೆಳಗಾವಿಗೆ ಏನಿಲ್ಲ. ಅಲ್ಲ, ಬೆಳಗಾವಿಗೆ ಒಂದೇ ಭಾರತ ಇರಲೇ ಇಲ್ಲ. ಮೊದಲೇ ಯಾವುದೂ ಇರಲಿಲ್ಲ. ಈ ಪುಣಾದಿಂದ ಬೆಳಗಾವಿಗೆ ತೊಗೊಂಬಂದಿದ್ದೇವೆ. ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬೋದು. ಆದರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರಬೇಕಾಗಿಲ್ಲ, ಧಾರವಾಡದವ್ರಿಗೆ ನಿಂತದಲ್ಲ, ಅದನ್ನು ಸಹಿತ ಬೆಳಗಾವಿಗೆ ತರುವಂಥದ್ದು ಈಗಾಗಲೇ ಎಫರ್ಟ್ಸ್ ನಡೆದದ. ಅದನ್ನು ಮಾಡ್ಕೊಡ್ತಾರೆ. ಅದು ಆಗ್ತದೆ. ಹರ್ಡಲ್ಸ್ ಏನಿವೆ ಈಗ? ಹರ್ಡಲ್ಸ್ ಏನೂ ಇಲ್ಲ ಈಗ, ಟೆಕ್ನಿಕಲ್ ಹರ್ಡಲ್ಸ್ ಇಲ್ಲ. ಧಾರವಾಡ ಬೆಳಗಾವಿ ಏನೂ ಇಲ್ಲ ಈಗ. ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿನಿಂದ ಒಂದೇ ಭಾರತ ಧಾರವಾಡ ಹುಬ್ಳಿ ಕಳಿಸ್ತೀನಿ ಅಂದರೆ ಇನ್ನು ಹರ್ಡಲ್ಸ್ ಏನೂ ಇಲ್ಲ. ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ತೊಗೊಂಡು ಅಂದ್ರೆ ಅವರು ಈಗ ಹುಬ್ಳಿಂತ್ರ ಇದು ಬೆಂಗಳೂರು ಒಂದೇ ಭಾರತ್ ಬೆಳಗಾವಿಗೆ ಬರೋದಕ್ಕೆ ಹೊಂಡಾವಳಿ ಬಹಳಷ್ಟು ತಿರುವು ಇದಾವ ಅಂತ ರೈಲ್ವೆ ಆಯ್ತು. ಇತ್ತಲ್ಲ ಟೆಕ್ನಿಕಲ್ ಗ್ರೌಂಡು. ಹೇಳಿದಾಗ ಅವರು ಈಗ ಆಯ್ತಪ್ಪ, ಈಗ ಕ್ಲಿಯರ್ ಆತಲ್ಲ. ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಮಿನಿಸ್ಟರ್ ಕೂಡ. ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನು ತೊಂದರೆ ಅಂತ ಕೇಳಿದ್ದೀನಿ. ಅವರು ಮಾಡ್ತೀವಿ ಅಂತಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಕೂತು ಮಾತಾಡಿ ಅದನ್ನು ಒಂದು ಕ್ಲಿಯರ್ ಮಾಡಿಸೋದು ಮಾಡ್ತೀನಿ. ಒಬ್ಬೊಬ್ರು ನೋಡ್ರಿ, ಆದಿಗೆ ಒಂದು ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ. ಮುಂದೆ ಇನ್ನೂ ಏನೇನು ಬರಬೇಕೋ ಅದನ್ನ ಎಫರ್ಟ್ಸ್ ಮಾಡಿ ತೊಗೊಂಬರ್ತೀನಿ. ಪೂನಾಕ್ಕಿಂತಾನು ಬೆಂಗಳೂರಿಗೆ ಒಂದೇ ಭಾರತ ಬೇಕು ಅನ್ನೋದು ಸಾಕಷ್ಟು ಬೇಡಿಕೆ ಇದೆ. ಇಲ್ಲ, ಅದು ಆಗ್ತದ್ರಿ, ಅದು ಆಗ್ತದೆ. ನೋಡ್ರಿ, ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ MP ಆದಮೇಲೆ ಏನು ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು, ಲ್ಯಾಂಡ್ ಎಕ್ವಿಷನ್ದು 2 ವರ್ಷದಿಂದ ಹಾಗೆ ಕುಂತಿತ್ತು. ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದೇ ಭಾರತ ಇವತ್ತು ಪುಣಾದಿಂದ ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರದ್ದು ಇಲ್ಲಿ ಬರುವಂಥದ್ದಕ್ಕೆ ಎಲ್ಲ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಅದನ್ನು ತೊಗೊಂಬರ್ತೀವಿ. ವಾಟ್ ಅಬೌಟ್ ಹುಬ್ಳಿ ಜೋಧ್ಪುರ್? ಅದು ಆಗ್ತದೆ. ಅದನ್ನು ಪ್ರಯತ್ನ ಮಾಡಿದ್ದೀನಿ. ನಮ್ಮ ಲೇಡೀಸ್ ಮಂದಿ ಎಲ್ಲರೂ ನನಗೆ ಕೇಳಕ್ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವ್ರಿಗೆ ಭೇಟಿಯಾದಾಗ, ಸೋಮಣ್ಣವ್ರಿಗೆ ಭೇಟಿಯಾದಾಗ ಈ ಒಂದೇ ಭಾರತ ಪುಣಾದಿಂದ ಬೆಳಗಾವಿ ಬರಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ದೆ. ಅವರು ಮಾಡ್ತೀವಿ ಅಂತ ಅವ್ರು ಭರವಸೆನೂ ಕೊಟ್ಟಿದ್ದರು 2-3 ತಿಂಗಳಲ್ಲಿ. ಆಮೇಲೆ ಏನು ಧಾರವಾಡದವರೆಗೆ ಬೆಂಗಳೂರದ್ದು ಬರ್ತಾ ಇದೆ ಒಂದೇ ಭಾರತ, ಅದು ಬೆಳಗಾವಿ ಬರಬೇಕು ಅನ್ನುವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ. ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದರು. ಈಗ ಒಂದು ಏನಾಗಿದೆ, ಫಸ್ಟ್ ನಮ್ಮ ಮೊದಲೇ ಅಜೆಂಡಾ ಇತ್ತಲ್ಲ, ಪುಣಾದಿಂದ ಒಂದೇ ಭಾರತ ಬೆಳಗಾವಿ ಬರುವಂಥದ್ದು. ಅದು 15ನೇ ತಾರೀಕಿಗೆ ಚಾಲನೆ ಸಿಗ್ತಾಯಿದೆ. 15ಗೆ ಚಾಲನೆ ಸಿಗ್ತಾಯಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ. ಅದಕ್ಕೆ ಮೊದಲೇನಿತ್ತು ಸಮಸ್ಯೆ, ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂಥ ರೈಲ್ವೆ ಲೈನ್ ಅದು ಮಂಜೂರಾಗಿದೆ. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತೊಗೊತಾ ಇದ್ದೇನೆ. ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಮುಗೀತದೆ, ಕೆಲವು ತಿಂಗಳಲ್ಲಿ. ಅದು ಒಂದು ಕಡೆ. ಇನ್ನೊಂದು, ಇದ್ದಂಥ ರೈಲ್ವೆ ಲೈನ್ದಲ್ಲೇ ಈ ಒಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬೆಳಗಾವಿ ಬಂದಿದ್ದು. ಈಗ ಅದೇ ರೀತಿ ಬೆಂಗಳೂರಿಂದ ಏನು ಒಂದೇ ಭಾರತ ಧಾರವಾಡದವ್ರಿಗೆ ಬರ್ತದೆ, ಅದು ಸಹಿತ ಇವತ್ತು ಬೆಳಗಾವಿವರೆಗೆ ಬರಬೇಕು ಅನ್ನುವಂಥದ್ದು ನಂದು ಏನು ಒತ್ತಾಯ ಇದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿವರೆಗೆ ತರುವಂಥದ್ದು ಎಲ್ಲ ರೀತಿ ಪ್ರಯತ್ನ ನಡೀತದೆ. ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಈಗ ಹುಬ್ಳಿಗೆ ಡಬಲ್ ಧಮಕ, ಬೆಳಗಾವಿಗೆ ಏನಿಲ್ಲ. ಅಲ್ಲ, ಬೆಳಗಾವಿಗೆ ಒಂದೇ ಭಾರತ ಇರಲೇ ಇಲ್ಲ. ಮೊದಲೇ ಯಾವುದೂ ಇರಲಿಲ್ಲ. ಈ ಪುಣಾದಿಂದ ಬೆಳಗಾವಿಗೆ ತೊಗೊಂಬಂದಿದ್ದೇವೆ. ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬೋದು. ಆದರೆ ಇವತ್ತೇನು ಬೆಂಗಳೂರಿಂದ ಒಂದೇ ಭಾರತ ಬರಬೇಕಾಗಿಲ್ಲ, ಧಾರವಾಡದವ್ರಿಗೆ ನಿಂತದಲ್ಲ, ಅದನ್ನು ಸಹಿತ ಬೆಳಗಾವಿಗೆ ತರುವಂಥದ್ದು ಈಗಾಗಲೇ ಎಫರ್ಟ್ಸ್ ನಡೆದದ. ಅದನ್ನು ಮಾಡ್ಕೊಡ್ತಾರೆ. ಅದು ಆಗ್ತದೆ. ಹರ್ಡಲ್ಸ್ ಏನಿವೆ ಈಗ? ಹರ್ಡಲ್ಸ್ ಏನೂ ಇಲ್ಲ ಈಗ, ಟೆಕ್ನಿಕಲ್ ಹರ್ಡಲ್ಸ್ ಇಲ್ಲ. ಧಾರವಾಡ ಬೆಳಗಾವಿ ಏನೂ ಇಲ್ಲ ಈಗ. ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿನಿಂದ ಒಂದೇ ಭಾರತ ಧಾರವಾಡ ಹುಬ್ಳಿ ಕಳಿಸ್ತೀನಿ ಅಂದರೆ ಇನ್ನು ಹರ್ಡಲ್ಸ್ ಏನೂ ಇಲ್ಲ. ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ತೊಗೊಂಡು ಅವರು ಈಗ ಹುಬ್ಳಿಂತ್ರ ಇದು ಬೆಂಗಳೂರು ಒಂದೇ ಭಾರತ್ ಬೆಳಗಾವಿಗೆ ಬರೋದಕ್ಕೆ ಹೊಂಡಾವಳಿ ಬಹಳಷ್ಟು ತಿರುವು ಇದಾವ ಅಂತ ರೈಲ್ವೆ ಆಯ್ತು. ಇತ್ತಲ್ಲ ಟೆಕ್ನಿಕಲ್ ಗ್ರೌಂಡು. ಹೇಳಿದಾಗ ಅವರು ಈಗ ಆಯ್ತಪ್ಪ, ಈಗ ಕ್ಲಿಯರ್ ಆತಲ್ಲ. ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಮಿನಿಸ್ಟರ್ ಕೂಡ. ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈಗ ಬೆಳಗಾವಿಯಿಂದ ಒಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ
ಬೆಂಗಳೂರದ್ದು ಇಲ್ಲಿ ಮಟ್ಟ ಬರ್ಲಿಕ್ಕೆ ಏನು ತೊಂದರೆ ಅಂತ ಕೇಳಿದ್ದೇನೆ. ಅವರು ಮಾಡ್ತೀವಿ ಅಂತಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ, ಕೂತು ಮಾತಾಡಿ ಅದನ್ನು ಒಂದು ಕ್ಲಿಯರ್ ಮಾಡಿಸೋದು ಮಾಡ್ತೀನಿ. ಒಬ್ಬೊಬ್ಬರು ನೋಡ್ರಿ, ಆತಿಗೆ ಒಂದು ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ, ಮುಂದೆ ಇನ್ನೂ ಏನೇನು ಬರಬೇಕು ಅದನ್ನ ಎಫರ್ಟ್ಸ್ ಮಾಡಿ ತೊಗೊಂಬರ್ತೀನಿ. ಸರ್ ಎಸ್, ಹುಬ್ಳಿ ಜೋಧ್ಪುರ್ ಪೂನಾಕ್ಕಿಂತಾನು ಬೆಂಗಳೂರಿಗೆ ಒಂದೇ ಭಾರತ್ ಬೇಕು ಅನ್ನೋದು ಸಾಕಷ್ಟು ಬೇಡಿಕೆ ಇದೆ. ಇಲ್ಲ ಅದು ಆಗ್ತದ್ರಿ, ಅದು ಆಗ್ತದೆ. ನೋಡ್ರಿ, ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ MP ಆದಮೇಲೆ ಏನು ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು, ಲ್ಯಾಂಡ್ ಎಕ್ವಿಷನ್ದು 2 ವರ್ಷದಿಂದ ಹಾಗೆ ಕುಂತಿತ್ತು, ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದೇ ಭಾರತ ಇವತ್ತು ಪುಣಾದಿಂದ ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರದ್ದು ಇಲ್ಲಿ ಬರುವಂಥದ್ದಕ್ಕೆ ಎಲ್ಲ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಅದನ್ನು ತೊಗೊಂಬರ್ತೀನಿ. ಸರ್ ವಾಟ್ ಅಬೌಟ್ ಹುಬ್ಳಿ ಜೋಧ್ಪುರ್? ಅದು ಆಗ್ತದೆ, ಅದ್ರ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಲೇಡೀಸ್ ಮಂದಿ ಎಲ್ಲರೂ ನನಗೆ ಕೇಳಕ್ಕೆ